ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ಲ ಸಿದ್ಧತೆ ಆಯ್ತಾ? ಈ ಪಂಚಾಕ್ಷರಿ, ಇವತ್ತು ಇನ್ನೊಂದು ವಿಶೇಷ ಇದೆ. ಅಮ್ಮನವ್ರ ಮಗ್ಲಲ್ಲಿ ಇನ್ನೊಂದು ತ್ರಿಶೂಲ ಕಾಣಿಸ್ಕೊಂಡಿದೆ. ಈ ದೇವ ಸಂಕ್ರಾಂತಿ ಕಾಲದಲ್ಲಿ ಅಮ್ಮನವ್ರ ಜೊತೆಗೆ ಪರಶಿವನು ಕೂಡಿದ್ದಾನೆ. ಲೋ ಬಂಗಾರಿ, ನಿನ್ ಮಗಳಿಗೆ ಮಂದಾರ್ತಿ ಮಾಡ್ತಿದೀಯಾ? ಇವಳು ಅಂತರದಲ್ಲಿ ದೇವರೇ ಅಲ್ವಾ ಅಜ್ಜಿ? ಒಂಥರ ಅಮ್ಮನವ್ರ ಪ್ರತಿರೂಪ ಇದ್ದ ಹಾಗೆ. ನಮ್ಮ ಪಾಲಿಗೆ ಅಮ್ಮನವ್ರು ಅಂತಾನೆ ಹೇಳ್ಬೋದು. ಸರಿಯಾಗಿ ಹೇಳ್ದೆ ಅಪ್ಪ. ಕಲ್ಯಾಣದಾತ್ರಿ ಕಮನೀಯತನು. ಸರಿಯಾಗಿದ್ರಿ ಅಪ್ಪ ಮಗಳು. ಒಂಥರ ಕಿಲಾಡಿ ಜೋಡಿಗಳಿದ್ದಾಗೆ. ತಗೊಳ್ಳಿ ಆರ್ತಿನ. ಕಾಮಂ ಪ್ರಹರ್ಷ ಭರಿತೇನ ಮಾಯಾತವಾತ್ಯ ಪುಷ್ಪಾಂಜಲಿಶ್ಚರಣಯೋದಯಮಂಬಕೀರ್ಣ. ಅಮ್ಮ ತ್ರಿಪುರ ಸುಂದರಿ, ಕಾಪಾಡು ತಾಯಿ. ಯಾರನ್ನ ಕಾಪಾಡ್ಲಿ ಅಜ್ಜಿ? ನಿನ್ನನ್ನು ಅಥವಾ ನನ್ನನ್ನು? ನಿನ್ನನ್ನು ಕಾಪಾಡಿದ್ರೆ ಸಾಕು. ಯಾವಾಗ್ಲೂ ನಮ್ಮನ್ನು ಕಾಡ್ತೀಯಲ್ಲ, ಅದಕ್ಕೆ. ಆದ್ರೆ ಈಗ ನನ್ನನ್ನು ಕಾಪಾಡೋರು ಯಾರು ಅದನ್ನ ಹೇಳಿ ಮೊದಲು. ಯಾಕೆ ಮಗಳೇ, ಏನಾಯ್ತಂತದ್ದು? ಅಪ್ಪ, ಅಜ್ಜಿಗೆ ಹೇಳು, ನಂಗೆ ಜಡ ಹಾಕಕ್ಕೆ ಶಾಲೆಗೆ ತಡ ಆಗ್ತಾ ಇದೆ. ಆಯ್ತು, ಹಾಕ್ತೀನಿ ಬಾರೆ. ಸರಿಯಾಗಿ ಹಾಕಜ್ಜಿ, ಬೇಗ ಬೇಗ ಹಾಕು. ಹಾಕ್ತೀನಿ, ಸುಮ್ಮನಿರೆ. ಬೇಗ ಹಾಕಜ್ಜಿ. ಆಗ್ತಾ ಇಲ್ವಾ? ಅಪ್ಪ, ನಿಂಗೊಂದು ವಿಷಯ ಗೊತ್ತಾ? ರಶ್ಮಿ ಅಮ್ಮ ಅಜ್ಜಿಗಿಂತ ಇನ್ನೂ ಚೆನ್ನಾಗಿ ಜಡೆ ಹಾಕ್ತಾರೆ. ಹೌದೌದು. ಪಾಪ, ರಶ್ಮಿ ಅಮ್ಮ ಇದೇ ಮನೇಲಿ ಇದ್ದಿದ್ರೆ ದಿನ ನಂಗೆ ಜನ ಎಣಿತಿರೋರು. ಆದ್ರೆ ಪಾಪ, ನೀನವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಸರಿಯಾಗಿ ಹೇಳಿದೆ ಕಣೆ ಹಿರಣ್ಮಯಿ. ಅವಳಿ ಮನೇಲಿದ್ದಾಗ ಯಾರಿಗೂ ಅವಳ ಪ್ರಾಮುಖ್ಯತೆನೇ ಗೊತ್ತಾಗ್ಲಿಲ್ಲ. ಎಲ್ಲರೂ ಅವಳನ್ನ ಬೇಡದವಳನ್ನಾಗಿ ಮಾಡಿಬಿಟ್ರು. ಚಿನ್ನದಂಥ ಗುಣ, ಒಳ್ಳೆ ಮನಸ್ಸು. ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ತಾನೇ ಅವಳ ಗುಣ ಎಂಥದ್ದು ಅಂತ ಗೊತ್ತಾಗೋದು. ಅಜ್ಜಿ, ಮತ್ತದೇ ಹಳೆ ವಿಷಯಗಳನ್ನ ಕೆಣಕ್ತಾ ಇದ್ದೀರಾ? ಹೌದು ಕಣೋ, ಕೆಣಕ್ತೀನಿ. ರಶ್ಮಿ ಇಲ್ಲಿದ್ದಾಗ ಎಷ್ಟು ಕಷ್ಟಗಳು ಕರ್ಗೋಗ್ತಿದ್ದು. ಅಜ್ಜಿ, ಸುಮ್ಮನೆ ಇರ್ತೀರಾ ಈಗ? ಹಿರಣ್ಮಯಿ, ರಶ್ಮಿ ಅಮ್ಮ, ಬಾಮ್ಮ, ಬಾ ಕೂತ್ಕೋ. ಪರವಾಗಿಲ್ಲ ಅಮ್ಮ. ಅಲ್ಲ, ಅದೇನು ಅಪರೂಪಕ್ಕೆ ಇಷ್ಟು ದೂರ ಬಂದ್ಬಿಟ್ಟೆ? ಕಾರಣ ಗೊತ್ತಾಗ್ಲಿಲ್ಲಮ್ಮ. ಹಿರಣ್ಮಯ್ಯನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಸಂತೋಷ ಅಮ್ಮ. ರಶ್ಮಿ, ನಮ್ಮ ಹಿರಣ್ಮಯಿ ಯಾವಾಗಲೂ ಹೇಳ್ತಿರ್ತಾಳೆ, ರಶ್ಮಿ ಅಮ್ಮ ತುಂಬ ಚೆನ್ನಾಗಿ ನನಗೆ ಜಡೆ ಹಾಕ್ತಾರೆ ಅಂತ. ನೋಡು, ನಾನು ಒಳಗಡೆ ಸ್ವಲ್ಪ ಕೆಲಸ ಇದೆ, ನೀನು ಜಡೆ ಹಾಕ್ತಿರ್ತೀಯ, ನಾ ಬೇಗ ಬಂದ್ಬಿಡ್ತೀನಿ. ಸರಿ ಅಮ್ಮ.
ನೋಡು ರಶ್ಮಿ ಅಮ್ಮ ನಂಗೆ ಎಷ್ಟು ಚೆನ್ನಾಗಿ ಜಡ ಹಾಕಿದ್ದಾರೆ. ಸರಿ ಮಗಳೇ, ಶಾಲೆ ತಡ ಆಗುತ್ತೆ, ಪಾಟಿ ಚೀಲ ತಗೊಂಡ್ ಬಾ. ಬಂಗಾರಿ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಕೇಳಿ, ಉತ್ತರ ಕೊಡ್ಬೇಕೋ ಬೇಡವೋ ನಾನು ಹೇಳ್ತೀನಿ. ನೀವು ಹುಡ್ದಾಗಿಂದ ಇದೇ ಊರಲ್ಲಲ್ವಾ ಇರೋದು? ಹೌದು. ಯಾಕೆ? ನಿಮಗೆ ಅಮ್ನೂರ್ ದೇವಸ್ಥಾನದಲ್ಲಿರೋ ಸುರಂಗ ಮಾರ್ಗದ ಬಗ್ಗೆ ಏನಾದರೂ ಗೊತ್ತಾ? ಇಲ್ಲ, ನನಗೇನು ಗೊತ್ತಿಲ್ಲ. ನೋಡಿ ಬಂಗಾರಿ ಅವರೇ, ನಿಮಗೆ ಏನು ಗೊತ್ತಿದೆಯೋ ಅದನ್ನೇ ಹೇಳಿ. ನಿಮಗೆ ಗೊತ್ತಿಲ್ಲ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ. ಹಾಂ, ರಾಜರ ಕಾಲದಲ್ಲಿ ನಮ್ಮ ದೇವಸ್ಥಾನಕ್ಕೆ ಮತ್ತೆ ಊರ ಹೊರಗಡೆ ಇದೆಯಲ್ಲ ಬೆಟ್ಟಕ್ಕೂ ಸುರಂಗ ಮಾರ್ಗ ಇತ್ತು ಅನ್ನೋದನ್ನ ನಮ್ಮ ತಾತ ಹೇಳ್ತಿದ್ರು. ನಾನು ಅದನ್ನ ಕೇಳಿದ್ದೀನಿ. ನೀವು ಅದನ್ನು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಅಪ್ಪ ನಂಗೆ ಬೇಗ ಶಾಲೆ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಹೊತ್ತಾಗತ್ತೆ. ಬಾ. ಬಂಗಾರಿ ಅವರೇ, ನಾನು ಅದೇ ರಸ್ತೆಯಲ್ಲಿ ಹೋಗ್ತಿದ್ದೀನಿ. ಹೋಗ್ತಾ ಅವಳನ್ನು ಶಾಲೆಯಲ್ಲಿ ಬಿಟ್ಟು ಹೋಗ್ತೀನಿ. ಸರಿ, ಇರ್ತೇನೆ. ಅಕ್ಕ, ಅಮ್ಮನವರು ನಿಮ್ಮ ಆಸೆನೆಲ್ಲ ಪೂರೈಸ್ತಾರೆ ಬಿಡಿ. ಅದೆಂಗೆ ಹೇಳ್ತೀಯಾ? ನನಗೆಲ್ಲ ಗೊತ್ತಕ್ಕ. ನೀನು ಇವತ್ತು ನನ್ನ ವ್ಯಾಪಾರಕ್ಕೆ ಬೋಣಿ ಮಾಡ್ತಿದ್ಯಾ, ಅದು ಚೌಕಾಸಿ ಮಾಡ್ದೆ. ಓ, ಚೌಕಾಸಿ ಮಾಡಿದ್ರೆ ಅಮ್ಮನವರು ನಮ್ಮ ಆಸೆಗಳನ್ನೆಲ್ಲ ಪೂರೈಸಲ್ಲ ಅಂತನಾ? ನಾನೆಲ್ಲ ಹೇಳ್ದೆ. ಕರುಣಾಮಯಿ ನಮ್ಮ ತ್ರಿಪುರ ಸುಂದರಿ ಅಮ್ಮನವರು, ಅವಳು ನಿಮ್ಮ ಆಸೆಗಳನ್ನ ಪೂರೈಸ್ತಾಳೆ, ಆದ್ರೆ ಒಂಚೂರು ಚೌಕಾಸಿ ಮಾಡ್ತಾಳೆ ಅಷ್ಟೇ. ಅಂದ್ರೆ ನಿನಗೆ ಅರ್ಥ ಆಗೋಂಗ್ ಹೇಳ್ತೀನಿ ಕೇಳು. ಈಗ ಉದಾಹರಣೆಗೆ ನೀನ್ ನನ್ನ ಹತ್ರ ಚೌಕಾಸಿ ಮಾಡಿ ಹೂವ ತಗೊಂಡು ಅಮ್ಮನವ್ರ ಪಾದಕ್ಕಿಟ್ಟು 4 ಆಸೆಗಳನ್ನ ಪೂರೈಸು ಅಂತ ಕೇಳ್ಕೊತೀಯ. ಆದ್ರೆ ಅಮ್ಮನವರು ಕೂಡ ನಿನ್ನ ಹತ್ರ ಚೌಕಾಸಿ ಮಾಡಿ ನೀನ್ 2 ಆಸೆಗಳನ್ನ ಪೂರೈಸ್ತಾಳ ಅಷ್ಟೇ. ಆಯ್ತಮ್ಮ ಮಹಾತಾಯಿ, ನಿನ್ನಿಂದ ಜ್ಞಾನೋದಯವಾಯ್ತು ನನ್ಗೆ ಇವತ್ತು. ಹೋಗ್ ಬನ್ನಿ, ಅಮ್ಮನವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾಳೆ. ತಗಳೆ. ಅಪ್ಪ, 2,000 ರೂಪಾಯಿ ಆಯ್ತು. ಈ ದುಡ್ಡನ್ನು ತಗೊಂಡೋಗಿ ಹುಂಡಿಗೆ ಹಾಕ್ಬೇಕು. ಲೇ, ಎಲ್ಲಾನು ಉಂಡಿಗೆ ತಗೊಂಡೋಗಿ ಹಾಕ್ಬಿಟ್ರೆ ನೀನ್ ಬಂಡವಾಳಕ್ಕೆ ಏನೇ ಮಾಡ್ತೀಯಾ? ಈಗ ಬಂದಿರೋ ದುಡ್ಡನ್ನೆಲ್ಲ ವ್ಯಾಪಾರಕ್ಕೆ ಅಂತ ಬಳಸ್ಕೊಂಡ್ರೆ ಆಮೇಲೆ ನನ್ನ ಮದ್ವೆಗೆ ಯಾರು ಕೊಡ್ತಾರೆ? ಲೇ, ಹಾಗಂದ್ರೆ ಏನೇ? ನಾನು ತಬ್ಲಿ. ಹೆತ್ತೋರೆಲ್ಲಿದ್ದಾರೋ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದ ಈ ಮಹಾತಾಯಿ ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದಲ್ಲೇ ಬೆಳೆದಿದ್ದೀನಿ. ನಾನು ಹೊಟ್ಟೆ ಬಟ್ಟೆಗೆ ನಾನೇ ದುಡ್ಕೊಂಡು ನಿಭಾಯಿಸ್ತಾ ಇದ್ದೀನಿ. ಹಾಗಂತ ಜೀವನ ಪೂರ್ತಿ ಹೀಗೆ ಇರೋಕ್ಕಾಗತ್ತಾ? ನಾನು ಒಂದು ಮದುವೆಗಿದ್ವೆ ಅಂತ ಆಗೋದು ಬೇಡವಾ? ಅದಕ್ಕೆ ಸ್ವಲ್ಪ ಸ್ವಲ್ಪ ದುಡ್ಡನ್ನೇ ಕೂಡಿಟ್ಕೋತಾ ಇದ್ದೀನಿ ನನ್ನ ಮದುವೆಗೋಸ್ಕರ. ಬಲೆ ಗಟ್ಟಿಗಿದೀಯ ಕಣೆ ನೀನು, ಒಳ್ಳೇದಾಗ್ಲಿ ನಿನ್ಗೆ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದೀಯಲ್ಲ, ನೀನ್ ಕೈ ಹಿಡಿಯೋನ್ ಯಾರು? ಅದನ್ನ ನಾನೇ ಹುಡ್ಕೊಂಡಿದ್ದೀನಿ. ನಾಚಿಕೆ ನೋಡು. ಯಾರೇ ನೀನ್ ಮದ್ವೆ ಆಗೋ ಗೂಪ? ನಮ್ಮ ಬಂಗಾರಿ. ಇಷ್ಟರಲ್ಲೇ ನನಗೂ ಬಂಗಾರಿಗೂ ಮದುವೆ ಆಗುತ್ತೆ. ನಿಮಗೂ ತಿಳಿಸ್ತೀನಿ. ನಮ್ಮ ಮದುವೆಗೆ ಬಂದು ಆಶೀರ್ವಾದ ಮಾಡಿ. ಚೆನ್ನಾಗೇ ಉಡ್ಕೊಂಡಿದ್ಯಾ ಬಿಡು. ಆ ಹಿರಣ್ಮಯ್ಯ ಅವ್ರಪ್ಪ ಬಂಗಾರಿ ಅಲ್ವಾ? ಹೌದು ಪಾಪ, ಅವಳು ತಾಯಿಲ್ದ ಮಗು. ಅವಳಿಗೂ ನನ್ನ ಕಂಡ್ರೆ ತುಂಬಾ ಇಷ್ಟ. ನನ್ನ ಜೊತೆ ಚೆನ್ನಾಗೇ ಹೊಂದ್ಕೊಂಡಿದ್ದಾಳೆ. ಹಾಗಂತ ನೀನ್ ಅನ್ಕೊಂಡಿದೀಯ ಅಷ್ಟೇ. ಅಯ್ಯೋ, ಅಂದ್ಕೊಳ್ಳೋದೇನ್ ಬಂತು? ನಿನ್ಗೇನು ಗೊತ್ತಿಲ್ಲ ಅನ್ಸುತ್ತೆ. ಆ ಅಮ್ಮನವರು ನಿನ್ಗೆ ಒಳ್ಳೇದ್ ಮಾಡ್ಲಿ. 1 ನಿಮಿಷ ನಿಂತ್ಕೊಳ್ಳಿ. ಆಗ್ಲೇ ದುಡ್ಡು ಕೊಟ್ನಲ್ಲ, ಇನ್ನೇನು? ದುಡ್ಡಲ್ಲ ಪಾಪ, ನಿನ್ಗೇನು ವಿಷಯ ಗೊತ್ತಿಲ್ಲ ಅಂದ್ರಲ್ಲ. ಏನ್ ವಿಷಯ? ಏನೂ ಇಲ್ಲ ಕಲ್ಯಾಣಿ. ನಾನು ದೇವಸ್ಥಾನಕ್ಕೆ ಬತ್ತಿದಾಗ ರಶ್ಮಿ ಬಂಗಾರಿ ಮನೆ ಒಳಗಡೆ ಹೋಗಿದ್ದನ್ನ ನಾನು ನೋಡಿದೆ.
ಇವತ್ತೆರಡರಲ್ಲಿ ಒಂದು ಇತ್ಯರ್ಥ ಆಗಲೇಬೇಕು. ನೋಡೋಣ ನೀನಾ ನಾನಾ ಅಂತ. ಏನ್ ಕಲ್ಯಾಣಿ, ನಿಮಗೆ ಕನ್ನಡ ಅರ್ಥ ಆಗಲ್ವಾ? ಯಾಕೆ? ಈ ಊರೊಳಗೆ ಬರಬಾರ್ದು ಅಂತ ನಿಮಗೆ ಹೇಳಿದಾರಲ್ವಾ? ಆದರೂ ಎಷ್ಟು ಧೈರ್ಯವಾಗಿ ನಮ್ಮ ಊರೊಳಗೆ ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ? ನನ್ನ ಬರಬೇಡ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಾನು ಎಲ್ಲಿಗೆ ಬೇಕಿದ್ರೂ ಬರ್ಬೋದು. ನಾನು ಸರ್ವತಂತ್ರ ಸ್ವತಂತ್ರಳು. ಹೌದು, ನಿನಗೇನಾದ್ರೂ ಮರುವಿನ ರೋಗ ಇದೆಯಾ? ಯಾಕೆ? ನಾನು ಯಾರು ಅನ್ನೋದು ಮರ್ತೋಗಿದ್ಯಾ? ನಾನೊಬ್ಬ ಪೊಲೀಸ್ ಅಧಿಕಾರಿ. ನನ್ನನ್ನು ತಡೆಯೋದು ಅಸಾಧ್ಯ. ನನ್ನ ಕೆಲಸದ ವ್ಯಾಪ್ತಿಗೆ ಸರಹದ್ದುಗಳೇ ಇಲ್ಲ. ಹಾಗೆ ಯಾರ ಬಗ್ಗೆನಾದ್ರೂ ಎಳ್ಳಷ್ಟು ಅನುಮಾನದ ಗಾಳಿ ಬೀಸಿದ್ರು ನಾನು ಅವರನ್ನ ಪ್ರಶ್ನೆ ಮಾಡಬಹುದು. ನನ್ನ ಅಧಿಕಾರಗಳು ಇನ್ನೂ ಬೇಕಾದಷ್ಟಿದೆ. ಒಂದ್ಸತಿ ಪುರ್ಸೊತ್ ಮಾಡ್ಕೊಂಡು ಮನೆ ಹತ್ರ ಬಾ, ಎಲ್ಲ ವಿವರವಾಗಿ ಹೇಳ್ತೀನಿ. ನಿಮ್ಮ ಅಧಿಕಾರ ಚಲಾಯಿಸ್ಕೊಂಡು ಎಲ್ಲಿ ಬೇಕಾದರೂ ಹೋಗಿ ಯಾರನ್ನ ಎಷ್ಟು ಬೇಕಾದರೂ ಪ್ರಶ್ನೆ ಮಾಡ್ಕೊಳ್ಳಿ. ಆದರೆ ಯಾಕೆ ಸುಮ್ಮನಾಗ್ಬಿಟ್ಟೆ? ಮಾತು ಪೂರ್ತಿ ಮಾಡು. ನೀವು ಬಂಗಾರಿ ಮನೆಗೆ ಯಾಕೆ ಹೋಗ್ತೀರಾ? ಮರ್ವಿನ ರೋಗ ನನಗಲ್ಲ, ನಿಮಗಿರೋದು. ನಾನು ಅವತ್ತೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಬಂಗಾರಿನ ಮದುವೆ ಆಗ್ತಾ ಇದ್ದೀನಿ, ನನ್ನ ದಾರಿಗೆ ನೀವು ಅಡ್ಡ ಬರಬೇಡಿ ಅಂತ. ನಿಮಗೆ ಎಷ್ಟು ಹೇಳಿದ್ರು ತಲೆಗೆ ಹೋಗೋದಿಲ್ಲ ಅಲ್ವಾ? ಹಿರಣ್ಮೆಗೆ ಜಡೆ ಎಣ್ದೆ, ಊಟ ಮಾಡಿಸ್ದೆ, ಆಟ ಆಡಿಸ್ದೆ ಅಂತ ಅಲ್ಲಲ್ಲೇ ಸುತ್ತಾಡ್ತಾ ಇರ್ತೀರಾ? ಕಲ್ಯಾಣಿ, ನಾವ್ ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ. 10 ಜನ ಓಡಾಡ್ತಿರೋ ರಸ್ತೆಲಿ ನೀನ್ ತರ ಬೇಡ್ದಿರೋ ದೊಂಬರಾಟ ಮಾಡ್ತಿದ್ಯಾ. ಮರ್ಯಾದೆ ಉಳಿಸ್ಕೊ. ಮರ್ಯಾದೆ ಬಗ್ಗೆ ನೀವು ನನಗೆ ಬೋಧನೆ ಮಾಡಕ್ ಬರಬೇಡಿ. ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅಂತ. ನಿಮಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ನಾನು ಹೇಳ್ತೀನಿ ಕೇಳಿ. ನನ್ನ ಬಂಗಾರಿನ ಮೋಡಿ ಮಾಡಿ ಅವನನ್ನ ನಿಮ್ಮ ಬಲೆಗೆ ಬೀಳಿಸ್ಕೊಂಡು ಅವನನ್ನ ನನ್ನಿಂದ ಕಿತ್ಕೊಳ್ಳೋ ಸಂಚು ಮಾಡ್ತಾ ಇದ್ದೀರಾ. ಆದರೆ ನಾನು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡೋದಿಲ್ಲ. ಬಂಗಾರಿಗೆ ನೀವು ಹತ್ರ ಆಗೋದಕ್ಕೂ ನಾನು ಬಿಡೋದಿಲ್ಲ. ಅವನ ಮಗಳನ್ನ ಕೈಗೊಂಬೆ ಮಾಡ್ಕೋಬೇಕು ಅಂತಿದ್ದೀರಾ? ಬಿಡಿ ಅವಳ ಕೈನ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಬಿಡ್ರಿ ಅವಳ ಕೈನ. ಕಲ್ಯಾಣಿ ಅಕ್ಕ, ಸರಿಯಾಗಿ ನೋಡು. ರಶ್ಮಿ ಅಮ್ಮ ನನ್ನ ಕೈ ಹಿಡ್ಕೊಂಡಿಲ್ಲ, ನಾನು ಅವ್ರ ಕೈ ಹಿಡ್ಕೊಂಡಿದ್ದೀನಿ. ಏ ಹಿರಣ್ಮೈ, ಬಿಡೆ ಕೈನಾ. ಬಿಡೆ. ಬಿಡ್ತೀಯೋ ಇಲ್ವೋ? ಬಿಡ್ರಿ ನನ್ನ ಕೈನ, ಬಿಡ್ರಿ. ಮಗು ಮೇಲೆ ಕೈ ಮಾಡ್ತೀಯಾ? ಮಗು ಮೇಲೆ ಹಲ್ಲೆ ಮಾಡ್ದೆ ಅಂತ ಹೇಳಿ ಕೈಗೆ ಕೋಳ ತೊಡ್ಸಿ 5 ವರ್ಷ ಜೈಲಲ್ಲೇ ಕೊಳೆ ಹೋಗಿ ಮಾಡ್ತೀನಿ. ಹುಷಾರ್. ಬಾ ಹಿರಣ್ಮೈ.
ನಾನು ಮರಕತ್ಲಿಂಗನ ತರಕ್ ಹೋಗ್ತಾ ಇದ್ದೀನಿ. ನಾನು ಈ ಆಟದಲ್ಲಿ ಗೆಲ್ಲೇಬೇಕು. ನನ್ನ ಅಡ್ಡ ಹಾಕ್ಬೇಡ, ದಾರಿ ಬಿಡು. ಏ ಹುಡುಗಿ, ನಾನು ಯಾರು ಅಂತ ಗೊತ್ತಾ ನಿನ್ಗೆ? ಇಲ್ಲಿಂದ ನನ್ನ ದಾಟಿ ಯಾರು ಹೋಗಕ್ಕಾಗಲ್ಲ. ದೇವತೆಗಳ ಹೆದರಿ ಹಿಂದಕ್ಕೆ ಹೋಗ್ತಾರೆ. ಅಂತದ್ರಲ್ಲಿ ಚೋಟುತ್ತ ಹುಡುಗಿ ನನಗೆ ದಾರಿ ಬಿಡು ಅಂತೀಯ? ಸುಮ್ಮನೆ ಹೋಗಿ ಹಿಂದೆ. ಸಾಧ್ಯ ಇಲ್ಲ, ನಾನು ಮರಕತ್ಲಿಂಗನ ತಗೊಂಡೇ ಹೋಗೋದು. ಸುಮ್ನೆ ನಂಗೆ ಅಡ್ಡ ಬರ್ಬೇಡ, ದಾರಿ ಬಿಡು. ನನ್ನ ದಾಟಿ ಹೋಗೋದಕ್ಕೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ?